ಅಯ್ಯೋ ಓತಲ್ಲಪ್ಪ ನನ್ನ ದುಡ್ಡು. 15 ಲಕ್ಷ ದುಡ್ಡು ಕೊಟ್ಟಿದ್ದೆ. ಮನೆಯಾಳ ದುಡ್ಡು ಇಸ್ಕೊಂಡು ಏನು ಹಾಕ್ಯಂಡವನಿ. ಅಯ್ಯೋ ಸಾಧಾರಣ ಮನುಷ್ಯ ಒಳ್ಳೆ ಮನುಷ್ಯ ಅಂತ ದುಡ್ಡು ಕೊಟ್ಟು ನಂಬಿದ್ದಕ್ಕೆ ಇವತ್ತು ಯಾವ ರೀತಿ ಮೋಸ ಆತಲ್ಲಪ್ಪ ನನಗೆ. ದುಡ್ಡೆಲ್ಲ ಎಲ್ಲೋತಪ್ಪ. ಸುಮ್ಕಿರು, ಅಳಬೇಡ. ಈಗ ಅವ್ನು ಸತ್ತವನೆ, ಅವನೇನು ಇಟ್ಕೊಂಬಕ್ಕಾಗುತ್ತೆ ಸತ್ತಿರೋರ್ನ? ಸುಮ್ಕಿರು, ಅಳಬೇಡ, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ? ಅಲ್ಲ ನಾನು ಅದೇ ಧೈರ್ಯದ ಮೇಲಿದ್ದೆ. 30,000 ಬಡ್ಡಿ ಬರುತ್ತೆ, ಬಡ್ಡೆಗೆ ಜೀವನ ಮಾಡ್ತೀವಿ, ಬಡ್ಡೆಗಳದ ಎಲ್ಲ ಅಂತ. 15 ಲಕ್ಷ ದುಡ್ಡು ಉಣ್ಣಂಗಲ್ಲ ತಿನ್ನಂಗಲ್ಲ. 15 ಲಕ್ಷ ದುಡ್ಡು ಹೋತಲ್ಲಪ್ಪ. ಮರಿಯಾಳ ಬಂದು ರೇಣುಕಮ್ಮ ಅಂತ ಎಂತ ಚೆನ್ನಾಗಿ ಮಾತಾಡಿಸ್ತಿದ್ದ. ನಗದು ಬಿದ್ದೋಗ ಮರಿಯಾಳ. ಅಯ್ಯೋ ನಮ್ಮ ದುಡ್ಡು ಇಸ್ಕೊಂಡು ಹಾಳಾಗೋದಲ್ಲೋ ಮರಿಯಾಳ. 15 ಲಕ್ಷ ದುಡ್ಡು ಹೋತಲ್ಲೋ ನಮ್ಮದು. ಅಯ್ಯೋ ಅಯ್ಯೋ ಕರ್ದು ಕೊಟ್ವಿ ಮೊನ್ನೆ. ಬರೋ ದುಡ್ಡು ಇಕ್ಕೊಂಡಿರೋದೆಲ್ಲ ಕೊಟ್ವಿ. ಅಯ್ಯೋ ಮಣ್ಣಿನ ಇಸ್ಕೊಂಡು ಹೋದ. ಅಯ್ಯೋ ಅಯ್ಯೋ ಆಂಟಿ ಸುಮ್ಮನಿರಿ. ಯಾಕೆ ಹಿಂಗೆ ಅಳ್ತಾ ಇದ್ದಾರೆ ಅಂಕಲ್? ಯಾಕೆ ಇವ್ರು ಈ ರೀತಿ ಅಳ್ತಾ ಇದ್ದಾರೆ? ಯಾಕೆ ಇವರು ಹಿಂಗೆ ಅಳ್ತಾ ಇದ್ದಾರೆ? ಹಿಂಗೆ ನಾವು ಯಾರಿಗಾನ ಒಂದು 15 ಲಕ್ಷ ಬಡ್ಡಿಗಂತ ದುಡ್ಡು ಕೊಟ್ಟಿದ್ವಿ ಕಣಮ್ಮ. ಅವನು ಇವತ್ತು ನೇಣು ಹಾಕ್ಕೊಂಡು ಸುತ್ತವನಿ. ಅದಕ್ಕೇನೆ ಅವನು ಯಾರೋ ಹೇಳಿದ್ರಂತೆ, ಇವಳು ನಂಬಲಿಲ್ಲ. ತಿರ್ಗಿ ಗೊತ್ತಾಗಿತ್ತು. ಈಗ ಹೋಗಿದ್ಕೆ ಭಾಳ ಸಾಲ ಮಾಡ್ಕೊಬಿಟ್ಟವನಂತೆ. ಭಾಳ ಸಾಲ ಮಾಡ್ಕೊಂಡು ಇವಾಗ ಊರಾಗೆಲ್ಲ ಈ ಏರಿಯಾದಾಗೆ ನಂಬರ್ 1 ಅಂದ್ಕೊಂಡಿದ್ರು ಅವನ್ನ. ನಂಬರ್ 1 ಸಾಧಾರಣ ಮನುಷ್ಯ, ಬಟ್ಟೆನೇ ಇಕ್ಕೆಮಲ್ಲ ಎಷ್ಟಿದ್ರು. ಮಸ್ತಾಗೆ ದುಡ್ಡು ಕಾಸು ಎಲ್ಲ ಐತೆ ಅಂತ ಹೇಳಿ ನಂಬಿದ್ರು ಜನ. ಬಟ್ಟೆನೇ ಇಕ್ಕೆಮಲ್ಲ, ಅಷ್ಟು ಸಾಧಾರಣವಾಗಿದ್ದಾನೆ ಅಂತ ಎಲ್ಲರನ್ನೂ ನಂಬಿಸ್ಬಿಟ್ಟಿದ್ದ ಜನನ ನಂಬಿಸ್ಬಿಟ್ಟಿದ್ದ. ಭಾಳ ಮಾತಾಡ್ಬಿಟ್ಟು ಹಂಗೆ ಹಿಂಗೆ ಅಂತೇಳಿ ನಂಬಿಸಿದ್ದ ಕಣಮ್ಮ. ಅದಕ್ಕೆ ನಾವು ಕರ್ದು ಮಂತಕ್ಕೆ ಕೊಟ್ಬಿಟ್ವಿ. 15 ಲಕ್ಷ ದುಡ್ಡು ಕೊಟ್ವಿ. ಮೊನ್ನೆ 5 ಲಕ್ಷ ದುಡ್ಡು ಕೊಟ್ವಿ ಕಣಮ್ಮ. 30 ಸಾವಿರ ಬಡ್ಡಿ ಕೊಡೋನು. ಮೊನ್ನೇನು 30 ಸಾವಿರ ಬಡ್ಡಿ ಕೊಟ್ಟಿದ್ದ. ಈ ತಿಂಗಳಿನ ಕೊಟ್ಟಿಲ್ಲ. ಇನ್ನು 1ನೇ ತಾರೀಕು ಬರೋದಕ್ಕಿಂತ ಮುಂದಾಗಲೇ 30 ಸಾವಿರ ಮನೆ ತಗೊಂಡ್ಬಂದು ಕೊಟ್ಟಿದ್ದ. 30 ಸಾವಿರ ಕೊಟ್ಟನಲ್ಲ, ಅದಕ್ಕೆ ಮೊನ್ನೆ ಬಿಡು ಬಡ್ಡಿ ಕೊಡ್ತಾನೆ ಅಂತ ತಿರ್ಗಾ 5 ಲಕ್ಷ ಕೊಟ್ವಿ. ಕೊಡ್ತಾನೆ ಅಂತ ಹೇಳಿ. ಅಲ್ಲ ನೋಡು, ಕೊಡ್ತಾನೆ ಅಂತ ಕೊಟ್ಟಿದ್ದಕ್ಕೆ ಹಿಂಗೆ ಮಾಡೋದಿ ನನ್ನ ಮಗ. ಎಷ್ಟೊಂದು ದುಡ್ಡು ಸಾಧಾರಣ ಮನುಷ್ಯ ಅಂತೇಳಿ ಕೊಟ್ಟು ಇವತ್ತು ನಮ್ಗೆ ಈ ರೀತಿ ಮಾಡೋದು ಸರಿನಿ? ಅಯ್ಯೋ ದೇವ್ರೆ, ಇವಾಗ ದುಡ್ಡಿದ್ರೆ ಏನಾದರೂ ಒಂದು ಸೈಟಿಗೆ ಹಾಕ್ರಿ, ಏನಾದರೂ ಒಂದು ಒಡವೆಗೆ ಹಾಕ್ರಿ. ಹೋಗ್ಬಿಟ್ಟು ನೀವು ಬಡ್ಡಿಗಂತ ಕೊಟ್ಟಿದ್ದಕ್ಕೆ ನೋಡ್ರಿ ಇವತ್ತು ಯಾವ ರೀತಿ ಆಯಿತು. ಪಾಪ ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಅವ್ರನ್ನೇನು ಮತ್ತೇನು ವಾಪಸ್ ಬರ್ತಾರಾ? ಅವ್ರು ಇನ್ನೇನು ಯಾವತ್ತೂ ಮತ್ತೆ ವಾಪಸ್ ಬರೋದಿಲ್ಲ. ನಾವು ನಂಬಿ ಕೊಟ್ಟರೆ ಇಷ್ಟೇ. ಈಗ ಯಾರನ್ನೂ ಕೇಳೋಕ್ಕಾಗಲ್ಲ. ಇವಾಗ ಅವ್ರ ಮಗಳನ್ನಾದರೂ ಕೇಳೋಕ್ಕೆ, ಅವ್ರ ಮಗಳನ್ನೂ ನಮಗೆ ಗೊತ್ತಿಲ್ಲ ಅಂತಾಳೆ, ಮಗನೂ ಗೊತ್ತಿಲ್ಲ ಅಂತಾನೆ, ಹೆಂಡ್ತಿನೂ ಗೊತ್ತಿಲ್ಲ ಅಂತಾರೆ. ಅವಾಗ ಮಕ್ಕಳು ಯಾರೂ ಇಲ್ಲ ಅಂತ ಹೇಳಿದಾಗ ಏನು ಮಾಡ್ಬೇಕು ಹೇಳು? ಇವಾಗ ಅವ್ರೇನಾದರೂ ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಾ? ಏನು ಮಾಡೋಣಮ್ಮ. ಇವಾಗ ಕೇಳೋದಂತೆ ಕೇಳ್ತೀವಿ. ಇನ್ನು ಇವತ್ತಿನ ಸತ್ತಾಗ ಹೋಗಿ ಅಲ್ಲಿ ಕೇಳೋದು ಹೆಂಗೆ ಆಗುತ್ತೆ? ನಾವು ಕೇಳಿದ್ವಿ ಆ ಅಮ್ಮಣ್ಣಿನ, ಸುಮ್ಮನಿರ್ರಿ ಸ್ವಲ್ಪ ದಿನ ಅಂತ ಹೇಳ್ತು. ಅದಕ್ಕೆ ಇವಾಗ ನೋಡೋಣದಲ್ಲಿ ನಿಮ್ಮ ಮಣ್ಗಿಣ್ಣೆಲ್ಲ ಮಾಡಿ ಅವ್ನ ಕಾರ್ಗೆಲ್ಲ ಮುಗಿಲಿ, ಆಮೇಲೆ ಹೋಗಿ ಅವ್ರ ಮಗಳನ್ನ ಕೇಳೋಕ್ಕಾಗುತ್ತೆ. ದೊಡ್ಡ ಕೆಲಸದಾಗೈತೆ ಅವ್ರ ಮಗಳು, ಕೇಳೋಕ್ಕಾಗುತ್ತೆ. ಮಗಳು ಬೇರೆ ಕೆಲಸದಾಗಿತ್ತು, ಮಗನೂ ಕೆಲಸದಾಗಿದ್ದ. ಅದಕ್ಕೆ ಕೊಡ್ತಾರೆ ಬಿಡು ಅಂತ ಹೇಳಿ ನಾವು ಹಿಂಗೆ ಮಕ್ಳನ್ನ ಓದ್ಸೋಕ್ಕೂ ಅದಕ್ಕೂ ಇಸ್ಕೊಂಡವ್ನಿ ಅಂತ ತಿಳ್ಕೊಂಡಿದ್ವಿ. ಆದರೆ ಹಿಂಗೆ ಮಾಡ್ತಾನೆ ಎಂಬುದು ಗೊತ್ತಿರಲಿಲ್ಲ. ಮನೆಯೆಲ್ಲ ಚೆನ್ನಾಗಿ ಮಾತಾಡೋನು ಕಣಮ್ಮ. ನಾವಂತೂ ನಂಬಿದ್ವಿ. ನಾವು ಅಂಗಡಿ ಇಕ್ತಾಗ ನಮ್ಮ ಅಂಗಡಿಗೆಲ್ಲ ರೇಷನ್ ಎಲ್ಲ ತರಿಸಿ ಅವನೇ ಎಲ್ಲ ಕೊಟ್ಟಿದ್ದು. ನಮ್ಮ ಹೋಲ್ಸೇಲ್ ಅಂಗಡಿ ಮಾಡೋಕ್ಕೆ ಕಾರಣನೇ ಅವನು. ಹಿಂಗೆ ಕಷ್ಟ ಸುಖಕ್ಕೆ ಆಗೋನು. ಅದಕ್ಕೆ ನಾವು ಬಿಡತ್ತ ಅಂತ ಹೇಳಿ ನಂಬಿ ಕೊಟ್ವಿ ಕಣಮ್ಮ. ಅಲ್ಲಿ ಹಿಂಗೆ ಮಾಡ್ಕೊಂತಾನೆ ಅಂತ ನಮಗೆ ಗೊತ್ತಿರಲಿಲ್ಲ ಕಣಮ್ಮ. ರೇಣುಕಕ್ಕ ಬಿಡು ಹೋಗ್ಲಿ. ಇನ್ನು ಯಾವತ್ತಾದ್ರೂ ಹೋಗಿ ಕೇಳಿರಂತೆ, ಕೊಟ್ಟರು ಕೊಡ್ಬೋದೇನೋ. ಅವ್ರಿಗೆಲ್ಲ ಗೊತ್ತಲ್ಲ, ಅವ್ರ ಮನೆಯಾಗಿರೋರಿಗೆಲ್ಲ. ಅಯ್ಯೋ ಮನ್ಯಾಳ ಮುಂಡೆ ಅವ್ರ ಮಗಳು ಅವಳೇನಂತಾಳೆ, ನನಗೆ ಗೊತ್ತೇ ಇಲ್ಲ ಅಂತಾಳೆ. ಈಗ ಆಲೇನಿ ಗನ್ವಾಗಿ ನನಗೆ ಎಲ್ಲ ಗೊತ್ತೈತೆ, ನಮ್ಮ ಅಪ್ಪಾಜಿ ಎಲ್ಲ ವ್ಯವಹಾರ ಮಾಡೋದು ಅಂತ ಹೇಳಿ ಹೇಳ್ತಿದ್ದಳು. ಇವಾಗ ಆಲೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳ ಮಗಳು. ಇವಾಗ ಹೆಂಗೆ ಮಾಡಲಿ ಹೇಳು? ನಾನು ಯಾರು ನಂಬ್ತಾ ಕೇಳಲಿ? ನಮ್ಗೇನು ಗೊತ್ತು? ನಮ್ಮ ಅಪ್ಪ ನನಗೇನು ಹೇಳಿಲ್ಲ ಅಂತಾಳೆ. ಇವಾಗ ಆಲೇನಿ 1 ಲಕ್ಷ ರೂಪಾಯಿ ಸಂಬಳ ತಂಬ್ತಾಳೆ. ಕೊಡೋಕ್ಕಾಗಲ್ವೇ ಮನೆಯಾಳ ಮುಂಡೆ? ಮಗಳಿಗೆ ಓದಿಸ್ಯವನಿ, ಕಂಡರ್ತಾಗೆಲ್ಲ ಇಸ್ಕೊಂಡು ಮಗಳನ್ನ ಓದಿಸಿ ವಿದ್ಯಾವಂತಲು ಮಾಡ್ಯವನಿ. ಕಂಡಾರ ದುಡ್ಡಾಗೆ ಕೊಡ್ತೀನಿ ಅಂತ ಹೇಳಿ ಎಲ್ಲಾನ ಬಡ್ಡಿ ಆಸೆ ತೋರಿಸಿ ಮಗಳನ್ನೆಲ್ಲ ಓದಿಸಿ ಅವ್ರ ಮನೆಗೆ ಒಳ್ಳೇದು ಮಾಡಿ ಹೋಗ್ಯವನಿ. ರೇಣುಕಮ್ಮ ಇವಾಗ ಏನು ಮಾಡೋಣಮ್ಮ? ನಮ್ಗಂತೂ ಕುಕ್ಕಮ್ಮಕ್ಕೆ ಆಗ್ತಿಲ್ಲ, ನಿನ್ನ ಕಮ್ಮಕ್ಕೆ ಆಗ್ತಿಲ್ಲ, ಕುಕ್ಕಮ್ಮಕ್ಕೆ ಆಗ್ತಿಲ್ಲ, ಹಂಗಾಗ್ತೈತಿ. ಅಯ್ಯೋ ಶಿವನಿ, ದುಡ್ಡು ಹೋತಲ್ಲಪ್ಪ ಅನ್ನಿಸ್ತೈತಿ. ಅಲ್ಲ ಸಿದ್ದಜ್ಜ, ನೀನು ಹೋಗಿ ವಯಸ್ಸೋದ ಕಾಲದಾಗೆ ಕುಡುಕಿ ಬಡ್ಡಿ ಕೊಡೋ ಅಂಥದ್ದೇನು ಅಲ್ಲ. ಒಟ್ಗನ ತಿನ್ನಂಗಲ್ಲ, ಮಕ್ಳು ಮರಿಗನ ಕೊಟ್ಟಂಗಲ್ಲ. ನೀವಿಬ್ರು ಅಜ್ಜ ಅಜ್ಜಿ 3 ಲಕ್ಷ ಕುಡುಕಿ ಅವನ ಬಾಯಕ್ಕೆ ಇಕ್ಕಿದ್ರಲ್ಲ. ಅಲ್ಲ ನಿಮ್ಗೆ ಏನು ಬಂದಿತ್ತು ಅಜ್ಜ ನಿಮಗೆ? ಅಯ್ಯಯ್ಯಪ್ಪ ದೇವ್ರಿ. ಅಲ್ಲ ಮಕ್ಳಿಗನ ಕೊಡೋಕ್ಕಾಗ್ತಿರ್ಲಿಲ್ವೇನಜ್ಜ ನಿಮ್ಗೆ ವಯಸ್ಸೋದ್ಮೇಲೆ ಕುಡಿಕೊಂಡು?
ಅಲ್ಲ ನಮ್ಮ ತಗೊಂಡಿಟ್ಟು ಕೈಯ ಬಾಯಾಗಿದ್ರೇನೆ ಮಕ್ಳು ಮರಿ ನೋಡೋದು ಅಂತ ಹೇಳಿ ನಾವು ಕೊಟ್ವಿ ಕಣಪ್ಪ. ಕೊಡ್ತಾನೆ ನಮಗೆ. ನಾನು ಎರಡೆಳೆ ಸಾರ ಮಾಡ್ಸಕ್ಕೆ ಹಾಕನ ಇಸ್ಕೊಂಬರ ಗಜ್ಜ ಅಂತ ಹೇಳಿದ್ದ ಬಾಳೆನೆ ಕೊಡ್ತೀನಿ ಅಂದಿದ್ದ. ನಾಳೆ ಕನ್ನಡದ ಯಾವ ದುಡ್ಡು ಆಗ್ತವೆ ಕೊಡ್ತೀನಿ ಅಂತ ಹೇಳಿದ್ದ. ಎರಡೆಳೆ ಸಾರ ಮಾಡ್ಸನ್ ಕಣಜ್ಜ, ಸುಮ್ಮನೆ ಯಾಕೆ ಅಂತ ಹೇಳಿ ನಾನೇ ಹೇಳಿದ್ದೆ. ಕೊಡ್ತೀನಿ ಅಂತ ಹೇಳ್ದ, ನಾಳೆ ಇವತ್ತಿಲ್ವೇ ಇಲ್ಲ. ಅಯ್ಯಪ್ಪ ನಮ್ಗಂತೂ ಕೇಳ್ತಿದ್ದಂಗೆನೆ ಏನು ಮಾಡೋಣಪ್ಪ ಮಂಗತ್ ಇವಾಗ ಏನು ಮಾಡಬೇಕು ಏನೋ. ಅಯ್ಯಪ್ಪ ನಮ್ಗಂತೂ ಲಬ 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 ಬಾಯಿ ವೈಕೆ ಮಂಗಾಗ್ತೈತೆ ಕಣ ಪಾಪ. ಅಯ್ಯೋ ನೀವು ಎಷ್ಟು ಒಯ್ಕೊಂಡ್ರು, ಎಷ್ಟು ನೀವು ಬೈಕೊಂಡ್ರು, ಎಷ್ಟು ಹೊತ್ತರು, ಎಷ್ಟು ಗೋಳಾಡಿದ್ರು ಅವನೇ ನಿಪಟ್ ಯಾವತ್ತೂ ವಾಪಸ್ ಬರಲ್ಲ. ಯಾರನ್ನ ಕೇಳೋಕ್ಕಾಗುತ್ತೆ ಹೇಳು. ಅವ್ರ ಮನೆಯವ್ರು ಏನಾನ ಒಪ್ಕೊಂಡ್ರೆ ಒಂದು ಒಯ್ತು ಕೊಡ್ತೀವಿ ಅಂತ, ಅವ್ರೇನಾನ ಕೊಡಲಿಲ್ಲ ಅಂತ ಅಂದರೆ ಏನು ಮಾಡ್ತೀರಾ? ಅವಾಗ ಅಲ್ಲ ಎಷ್ಟೊಂದು ದುಡ್ಡು ನೀವು ಅಲ್ಲಾಡ, ನೀವು ಹೆಂಗೆ ಈ ವಯಸ್ಸೋದ್ಮೇಲೆ ಇಬ್ಬರಲ್ಲಿ ಕುಡಿಕೊಂಡು ಹೆಂಗೆ ಅಧ್ವಾನ ಮಾಡ್ಕೊಂಡಿದ್ರ. ಥೂ ಎಂಥ ಕೆಲಸ ಆಯ್ತು ನೋಡಿ ನಿಮ್ಮಿಬ್ರದು. ಅಲ್ಲ ನಾನು ಕೊಡ್ತಿರ್ಲಿಲ್ಲಪ್ಪ. ಬಂದು ಚೆನ್ನಾಗಿ ರೇಣ್ಕಮ್ಮ ಅಂತ ಚೆನ್ನಾಗಿ ಮಾತಾಡೋನು, ಅಂಗಡಿ ಕಮ್ಮ ಅಂತ ಹೇಳಿ ಚೆನ್ನಾಗಿ ಕೇಳೋನು. ಎಲ್ಲದ್ರಾಗೂ ಯಾತ್ಕನಾಗಲಿ ಅಂದ್ರೆ ಬರೋನು ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಆಗನು. ನಾನೇನು ಕನ್ನಡ ಬಾರಣ ಅಂತಂದ್ರೆ ಸಾಕು ಬರೋನು ಮಾತಾಡ್ಸೋನು. ಅದಕ್ಕೆ ನಂಬಿವಪ್ಪ ಒಳ್ಳೆನು ಅಂತ ನಂಬಿದ್ಕೆ ಇವತ್ತು ಎಂಥದ್ದು ಮೋಸ ಮಾಡೋದ. ಮನೆಯಾಳಾಗ ಹೋಗ ನೆಗದು ಬಿದ್ದೋಗ ಅದಂತ ದುಡ್ಡು ಇಸ್ಕೊಂಡು ಹಾಳಾಗಿ ಹೋಗ್ಯವನಲ್ಲ. ಅಯ್ಯೋ ದೇವ್ರೇ, ಹೋತಲ್ಲಪ್ಪ ನನ್ನ ದುಡ್ಡು, 15 ಲಕ್ಷದ ದುಡ್ಡು. ಸುಮ್ಕಿರಿ, ಯಾಕೆ ಕಳ್ತೀಯ? ಹೋದ್ರೂ ಹೋಗುತ್ತತ್ತೆ, ಏನು ಮಾಡೋಕ್ಕಾಗುತ್ತೆ. ಸುಮ್ಮನಿರು. ಇವಾಗ ಅವನೇನು ಇವಾಗ ಎಷ್ಟು ಹತ್ರ ಕಾರಿದ್ರು ಏನು ಬರೋಂಗಿಲ್ಲ ಅವನು. ಸುಮ್ಮನಿರು. ಆಮೇಲೆ ಕೇಳಂತೀರಾನ ಕಮಲಮ್ಮನೂ, ಆ ಕಮಲಮ್ಮನ ಮಗಳನ್ನು ಎಲ್ಲರನ್ನೂ ಕೇಳೋಣ. ಮಗಳದ್ದು ಕೆಲಸದಾಗೈತೆ ಕೊಡಮ್ಮ ಅಂತ ಹೇಳೋಣ. ಮಗಳ ಕೆಲಸದಾಗೈತಲ್ಲ ಹೆಂಗೋನು ಹೋಗತ್ತ. ಅಮ್ಮ ತಾಯಿ ಅಯ್ಯಮ್ಮನು ಕೊಟ್ಟಾಳು ಕಣಮ್ಮ ಕೆಂಚಮ್ಮ. ಅವಳಂತ ಮ್ಯಾಕೆ ಎದ್ದಿಲ್ಲ. ಅವಳನು ಪಾಪಗಳ ಆಡ್ತಿದ್ಲು. ನಾವು ಕೊಟ್ಟಿದ್ದೀವಿ, ಏನು ಮಾಡ್ಬೇಕು ಏನೋ ಅಂತಿಲ್ಲ ಅಯ್ಯಮ್ಮ ಕೆಂಚಜ್ಜಿ. ಅವಳು ಕೊಟ್ಟವಳೆ. ಹೋಗತ್ತ. ಎಷ್ಟೋ ಜನ ಕೊಟ್ಟವ್ರಪ್ಪ ನಮ್ಮ ಏರಿಯಾದಾರ್ತಾಗೆಲ್ಲ ನಾ ಸೆನಕ್ಕಿದ್ದ. ನಾವೆಲ್ಲ ನಮ್ಮ ಏರಿಯಾದಾಗ್ಳವ್ರು ಅವ್ರವರು ಜಗಳ ಮಾಡ್ಕೊಂಡ್ರು. ಅವ್ನು ಯಾರು ತಗೋ ಜಗಳ ಆಡಿರಲಿಲ್ಲ. ನಮ್ಮ ಪೈಲ್ವಾನ್ ಪಾಪಣ್ಣ ನೆನೆಸ್ಕೊಂತಿದ್ರೆ ಅವನ್ನ. ನಮ್ಮ ಪೈಲ್ವಾನ್ ಪಾಪಣ್ಣ ಅಂತೇಳಿ ನಮ್ಮ ಹುಡುಗ ನನ್ನ ಮಗ ನಮ್ಮನ್ನ ಹೊರಕ್ಕೆ ಹಾಕಿದ್ದ. ಅವಾಗ ಯಾಕೆ ನೋಡ್ಕೊಂಬಲ್ರು ನಿಮ್ಮ ಅಪ್ಪಯ್ಯನ ನೋಡ ಹಿಂಗೆ ಅಂತೇಳಿ ಬಂದು ನಮ್ಮ ಅಪ್ಪಯ್ಯನೆಲ್ಲನ ನಿಮ್ಮ ಅಪ್ಪಯ್ಯ ನೋಡ್ಕೋಬೇಕು ಅಂತ ಹೇಳಿ ಎಲ್ಲ ಹೇಳಿದ್ದ. ತಿರು ನೋಡ್ಕೊಂಬಲ್ಲ ಅಂದಿದ್ದಕ್ಕೆ ಅವನೇ ಪಾಪ ಬಾಡಿಗೆ ಮನೆನ ಇಲ್ಲ ಐತೆ ಒಂದು ಬಾಡಿಗೆ ಮನೆ ಇರ್ರಿ ಅಂತ ಹೇಳಿ ಮನೆಗೆಲ್ಲ ನಮಗೆ ತರಕಾರಿ ತಂದು ಕೊಡೋದು ಎಲ್ಲ ನೋಡ್ಕೊಂತಿದ್ದ. ಪಾಪ ಬೀಳತ್ತ ಹೆಂಗ ನೋಡ್ಕೊಂತಾನೆ ಅಂತ ಹೇಳಿ ನಾವು ಕೊಟ್ವಿ. ಅವ್ನು ಯಾಕೆ ನೋಡ್ಕೊಂಡಿರೋದು ನಮ್ಮನ್ನ ಅಂತಂದ್ರೆ ಎಲ್ಲ ದುಡ್ಡು ಕಿತ್ಕೊಂಬಕ್ಕೆ ನಮ್ಮ ತಗೊಳ್ದ. ದುಡ್ಡು ಕಿತ್ಕೊಂಬಕ್ಕಾಗಿನ ನೋಡ್ಕೊಂಬಂತಾರ ನಾಟಕ ಮಾಡ್ಯಾನ ಮನೆಯಾಳ ಮಾಡ್ಕೊಳೋನಂತೆ ಸಾಲನ. ಎಷ್ಟೋ ಜನ ಬಂದಿದ್ರು ಎಲ್ಲನ. ಎಲ್ಲನ ಸಾಧಾರಣ ಮನುಷ್ಯ ಅಂತೇಳಿ ಕೊಟ್ಬಿಟ್ಟವ್ರಿ. ಅವನು ಎಲ್ಲನ ಎಲ್ಗೋದ್ರು ಬಟ್ಟೆ ಹಾಕ್ಯಂಬಂಗೆ ಓಡಾಡೋನು. ಅದಕ್ಕೇನೆ ಜನ ಒಳ್ಳೆ ಮನುಷ್ಯ ಅಂತೇಳಿ ಕೊಟ್ಬಿಟ್ಟವ್ರಿ. ಎಷ್ಟೊಂದು ದುಡ್ಡು ಎಲ್ಲ ಸಾಲದಾರು ಹೊಸ್ದಾಗಿ ಬಂದಿದ್ರು. 3-4 ಕೋಟಿ ಸಾಲ ಮಾಡ್ಯವನಂತೆ. ಬಿಡಿ ಆಂಟಿ ಅಳ್ಬೇಡ್ರಿ. ಪಾಪ ಅವಾಗಿಂದ ಒಂದೇ ಸಮನೆ ಅಳ್ತಾ ಇದ್ದೀರಾ. ಆಂಟಿ ಬಿಡಿ ಅಳ್ಬೇಡಿ. ಅಳ್ಬೇಡ ಅಂತಂದ್ರೆ ನಾನು ವರ್ಷದಿಂದ ಕುಡಿಕೊಂಡಿದ್ದೆ ಕಣಮ್ಮ. ಅದೆಲ್ಲ ಬಡ್ಡಿ ದುಡ್ಡು ಹಿಂದೆನೇ ನಾನು ತೆಗಿದ್ದಿದ್ದೆ 3 ಲಕ್ಷ. ಅವನಿಗೆ 3 ಲಕ್ಷ ಕೊಟ್ಟೆ. ಆಮೇಲೆ ಅದು ದುಡ್ಡು ಬಡ್ಡಿ ಬಂತು. ಅದನ್ನ ಕುಡಿಕೊಂಡು ತಿರ್ಗಾ 2 ಲಕ್ಷ ಕೊಟ್ಟೆ. ಅದ್ರ ಬಡ್ಡಿಗಳದು ಕೊಟ್ಟೆ. ಬರೀ ಅವ್ನು ತಗೊಳ್ಳೋದು ಬಡ್ಡಿ ಇಸ್ಕೊಂಡೇನೆ 15 ಲಕ್ಷ ದುಡ್ಡು ಮಾಡಿದ್ದೀನಿ. ಅಲ್ಲ ಕಣಕ ರೇಣುಕಯ್ಯ, ಅವ್ನು ತಗೊಳ್ದ 3 ಲಕ್ಷ ಇದ್ದಿದ್ದು 15 ಲಕ್ಷ ದುಡ್ಡು ಮಾಡಿದ್ಯಾ ಅಂದಮೇಲೆ ಅವ್ನು ನಿನಗೆ ಕೊಟ್ಟು ನೀನು ತಗೊಳ್ದ ಇಸ್ಕೊಂಡವ್ನು ಅಷ್ಟೇನೆ. ನೀನೇನು ಅಂದ್ಕೊಂಡಿದ್ಯಾ ಬಡ್ಡಿ ದುಡ್ಡು ಬರ್ತೈತೆ ಅಂತ ಅಂದ್ಕೊಂಡು ಕೊಟ್ಟಿದ್ಯಾ. ಇಸ್ಕೊಂಡು ಅವ್ನಿಗೆ ಕೊಟ್ಟಿದ್ಯಾ ಅಷ್ಟೇನೆ. ಇದು ಒಳ್ಳೆ ಸರಿಯಾಗಿ ಗೊತ್ತಲ್ಲ. ನೀನು ಇಸ್ಕೊಂಡಿಲ್ಲಲ್ಲ 15 ಲಕ್ಷ ದುಡ್ಡ. ಸುಮ್ಮನೆ ಇಸ್ಕೊಂಡು ಸುಮ್ಮನಾಗಿದ್ರು ಬುದ್ಧಿವಂತೆ ಆಗ್ತಿದ್ದೆ. ನಮಗೇನಪ್ಪ ಗೊತ್ತು ಹಿಂಗಾಗುತ್ತೆ ಎಂಬುದು. ನಮಗೆ ಗೊತ್ತಿರಲಿಲ್ಲ ಕಣಪ್ಪ. ಹಿಂಗಾಗುತ್ತೆ ಎಂಬುದು. ಅಲ್ಲ ಈ ಅಮ್ಮ ಒಬ್ರು ನಂಬಿ 15 ಲಕ್ಷ ದುಡ್ಡು ಬಡ್ಡಿ ಬರುತ್ತೆ ಅಂತ ಕೊಟ್ಲು. ಈ ಅಮ್ಮ ಏನು 3 ಲಕ್ಷ ಇತ್ತು ಈ ಅಮ್ಮಂತಾಗೆ. 3 ಲಕ್ಷ ಇದ್ದಿದ್ದ ಪೈಲ್ವಾನ್ ಪಾಪನಿಗೆ ಸಾಧಾರಣ ಮನುಷ್ಯ ಅಂತ ಹೇಳಿ ಕೊಟ್ಟಿದ್ದಾಳೆ. ಈ ಅಮ್ಮ 3 ಲಕ್ಷದ 3 ಲಕ್ಷಕ್ಕೆ ಬಡ್ಡಿ ಕೊಟ್ಟವನೆ. ಅದು 2 ಲಕ್ಷ ಬರೀ ಬಡ್ಡಿ. ಅದನ್ನ ಕುಡಿಕೊಂಡು ಅದನ್ನ ಮುಗಿಸ್ದಂಗೆ ಅದನ್ನ 2 ಲಕ್ಷ ಕೊಡೋದು. 5 ಲಕ್ಷ ಕೊಟ್ಟಿದ್ದೀನಿ. ಮತ್ತೆ ಅವ್ನು ತಗ 5 ಲಕ್ಷಕ್ಕೆ ಬಡ್ಡಿ ಇಸ್ಕೊಂಬೋದು. 5 ಲಕ್ಷದಿಂದ ತಿರ್ಗಾ 2 ಲಕ್ಷ ಮಾಡ್ಕೊಂಬೋದು. ತಿರ್ಗಾ ಕೊಡೋದು 7 ಲಕ್ಷಕ್ಕೆ ಬಡ್ಡಿ ಇಸ್ಕೊಂಬೋದು. ಹಿಂಗೆ ಅವ್ನ ತಾಗೆ ಇಸ್ಕೊಂಡು ಅವನಿಗೆ ಕೊಟ್ಟು ಇವಾಗ ಒಂದು ಸರಿಯಾಗಿ ಹೋದ ನಾಮನ. ಎಷ್ಟೊಂದು ಬರೀ ಹಿಂಗೇನೆ ದುಡ್ಡು ಮೋಸ ಹೋಗೈತಿ. ನೋಡ್ರಿ ಅದಕ್ಕೆ ಮತ್ತೆ ಅನ್ಯಾಯ ಇದು ಇರಲ್ಲ ಅಂತ ಹೇಳೋದು. ಎಷ್ಟೇನೇನಂತ ದುಡ್ಡು ಐತೆ ಅಂತ ಮೇರಿದ್ರು ಅನ್ಯಾಯ ಇದು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ. ದುಡ್ದಿರೋದು ಮಾತ್ರ ಉಳಿತೈತಿ. ಈ ವಜ್ಜಿನೂ ಹಂಗೆ ಮತ್ತೆ 50,000 ಇದ್ದಿದ್ದ
ಅದನ್ನೆಲ್ಲ ಬಡ್ಡಿ ಕೊಟ್ಕೊಂಡು ಅಲ್ಲೇ ವಾಟಿಗನ ತಿಂದಂಗಲ್ಲ ಮಕ್ಳು ಮರಿಗನ ಕೊಟ್ಟಂಗಲ್ಲ ಮಗಂತ ಸುಮ್ಮನೆ ಗುದ್ದಾಡ್ಕೊಂಡು ಇವರು ಎಲ್ಲಾನ ಸುಮ್ಮನೆ ಇಲ್ಲದೆಲ್ಲ ತೊಂದರೆ ಮಾಡ್ಕೊಂಡು ಇವಾಗ ನೋಡಿ ಸುಮ್ಮನೆ ಕಂಡವ್ರಿಗೆ ಈಡು ಮಾಡ್ದಂಗೆ ಅತಿ ಅಜ್ಜ ಅಜ್ಜಿ ಮಸ್ತ್ ಪಾಪ ಇವರು ಕುಡಿಕೊಂಡಿದ್ರು ಮಕ್ಕಳು ಮೊಮ್ಮಕ್ಕಳು ಮರಿನ ತಿಂದಂಗಲ್ಲ ಕಂಡರ್ ತಿಂದ್ರೆ ಎಷ್ಟು ಬೇಜಾರಾಗುತ್ತೆ ಈ ಅಮ್ಮ ಬೋಲ್ ಮೆರಿತಾ ಇದ್ಲು ಬಡ್ಡಿ ಬರುತ್ತೆ ಅಂತ ಯಪ್ಪ ಒಂದು ಪಾಪಣ್ಣ ಹೋಗ್ಬಿಟ್ಟ ಅಂತ ಗೊಳಾಡ್ತಾ ಇದ್ದಾಳೆ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.